ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಭೂಮಿಕಾಚ ಬ್ಲಾಗ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಬ್ಲಾಗ್ ಏನು ಅಂತ ದೇವರಾಣೆಗೂ ಗೊತ್ತಿಲ್ಲ. ಏನೋ ಎಷ್ಟೊಂದು ದಿನ ಆದಮೇಲೆ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡೋಕ್ಕೆ ಒಂದು ಕಡೆ ಕನ್ಸಿಸ್ಟೆಂಟಾಗಿ ರೀಲ್ಸ್ ಮಾಡೋಕ್ಕೂ ಆಗ್ತಿಲ್ಲ, ಇನ್ನೊಂದು ಕಡೆ ಯೂಟ್ಯೂಬ್ ಬ್ಲಾಗ್ಸ್ ಕೂಡ ಬಿಡೋಕ್ಕಾಗ್ತಿಲ್ಲ. ಸೊ ಹೆಂಗೋ ಒಂದು ಹಾಲಿಡೇ ಇರೋ ಟೈಮ್ನಲ್ಲಿ ಕ್ಲಾಸ್ ಯಾವಾಗಿರಲ್ಲ ಅವಾಗ ಚೆನ್ನಾಗಿ ರೀಲ್ಸ್ ಮಾಡಿಬಿಟ್ಟು ಎಲ್ಲ ಪಟಪಟ ಅಂತ ಅಂದ್ಬಿಟ್ಟು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಯೂಟ್ಯೂಬ್ನಲ್ಲೂ ಅಷ್ಟೇ, ಸುಮ್ಮನೆ ರೀಲ್ಸ್ ಆದರೆ ಡೈಲಿ ಮಾಡ್ಕೋಬೋದು, ರೆಡಿಯಾಗಿ ಮಾಡ್ಬೋದು. ಬಟ್ ಯೂಟ್ಯೂಬ್ ಆಗಲ್ವೇ ಎಲ್ಲ ನಿಮಗೂ ಗೊತ್ತು. ಯಾಕಂದರೆ ಕಂಟೆಂಟ್ ಚೆನ್ನಾಗಿರಬೇಕು. ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಹೋಗಬೇಕು ಅಂದರೆ ಕಂಟೆಂಟ್ ನೀಟಾಗಿರಬೇಕು. ಸೊ ನಾನಿವತ್ತು ಸಂಕ್ರಾಂತಿ ಶಾಪಿಂಗ್ ಹೋಗ್ತಾಯಿದ್ದೀನಿ. ಏನು ಬಟ್ಟೆ ತೊಗೊಳಕ್ಕೂ ಏನು ತೊಗೋಬೇಕು ಅಂತಲೂ ಐಡಿಯಾ ಇಲ್ಲ. ಸುಮ್ಮನೆ ರೆಡಿ ಆಗಿಬಿಟ್ಟು ನಾನು ಪಪ್ಪ ಅಮ್ಮ ಎಲ್ಲ ಹೋಗ್ತಾಯಿದ್ದೀವಿ. ಹಾಗಾಗಿ ಸುಮ್ಮನೆ ಯಾಕೆ ವೀಡಿಯೋ ಮಾಡಬಾರ್ದು, ಎಷ್ಟೊಂದು ದಿನ ಆಯಿತು ವ್ಲಾಗ್ ಮಾಡಿ ಅಂತ ಅನಿಸ್ತು. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನನಗೂ ನಮ್ಮ ಅಕ್ಕಗೂ ಹೇಳ್ತೀನಿ ಮುಂದೆ. ಆ್ಯಕ್ಚುಲಿ ಸೀನ್ ಏನಾಗಿದೆ ಅಂದರೆ ಕೀರ್ತಿಗೆ ಬರೋದಕ್ಕೆ ಇಷ್ಟ ಇಲ್ಲ, ಬಟ್ ನನಗೂ ನಮ್ಮ ಪಪ್ಪ ಅಮ್ಮಗೂ 3 ಜನನೇ ಹೋಗೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಾನು ನಮ್ಮ ಪಪ್ಪ ಏನೇನೋ ಡೌವೆಲ್ಲ ಮಾಡಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬೋದು, ಏನಾದ್ರು ಬೇಗ ಬಟ್ಟೆ ಎಲ್ಲ ತೊಗೊಳೋದಾಗಿದ್ರೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅವ್ಳಿಗೆ ಬರೋಕ್ಕೆ ಒಂದು ಸ್ವಲ್ಪನೂ ಇಷ್ಟನೇ ಇಲ್ಲ. ಬಟ್ ನಾವು ಬಿಟ್ಬಿಡ್ತೀವ, ಕರ್ಸ್ಕೊತೀವಿ. ಸೊ ರೆಡಿ ಆಗ್ತಿದ್ದಾಳೆ. ನಾ 3 ಜನನ ಅವಾಗಲೇ ರೆಡಿ ಆಗಿದೆ. ಇನ್ನು ಅವ್ರಿಗೂ ಮತ್ತು ಪೂರ್ವಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಬಂದಾದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ, ಸ್ವಲ್ಪ ಉರ್ಸೋಣ ಹಾಗೆ ಲೈಕ್ ಸಿಂಕಾಸ್. ಫೈನಲಿ ಒಂದು ಡೋಲು ಒಂದು ಬೋಲು 2 ಬಂತು. ಬೈಸ್ಕೊಂಡು ಜಗಳ ಆಡ್ಕೊಂಡು ನಮ್ಮ ಹತ್ರ. ಇಲ್ಲಿ ಡೋಲು ಇದೆ, ಅಲ್ಲಿ ಬೋಲು ಇದೆ. ಇಬ್ಬರು ಹೆಂಗೆ ಆಡ್ತಾಯಿರೋ ಅಂದರೆ ಸಿನಿ ಅಂತ ಇದ್ರು. ಏನು ಬರೋಂಗೇ ಇಲ್ಲ, ಎದ್ದು ಬೆಡ್ ಮೇಲಿಂದ ಬರೋದೇ ಇಲ್ಲ. ಯಪ್ಪ ಎಂಥ ಸೋಂಬೇರಿ ಅಂದರೆ ಇವರಿಬ್ರು ಡೋಲು ಬೋಲು. ಇನ್ನು ನಾಳೆ ಗೋಲು ಮೋಲು ಬರ್ತಾರೆ. ಯಾರು ಅಂದರೆ ಅವರು ಹರ್ಷಿತಾ ಬಾಬು ಹೆಸರು ಗೋಲು ಬೋಲು, ಇವ್ರ ಹೆಸರು ಡೋಲು ಬೋಲು. ಹಿಂಗಿದೆ ಹೆಸರು. ಇವಳನ್ನ ತೋರ್ಸಂಗೆ ಇಲ್ಲ, ಯಾವಾಗಲೂ ಫೋನಲ್ಲಿ ಮಾತಾಡ್ತಾನೆ ಇರ್ತಾಳೆ. ಇನ್ನು ಇವಳು ಬಂದು ಅಥವಾ ಫೋನಲ್ಲೇ ಇರ್ತಾಳೆ. ಆ್ಯಂಡ್ ಇಲ್ಲಿ ಪೂರ್ವಿ ಇದ್ದಾಳೆ. ಹಲೋ. ಸೊ ಬನ್ನಿ ಯಾರ್ಯಾರು ಏನು ತಗೋತೀವಿ, ಏನು ಮಾಡ್ತೀವಿ ಎಲ್ಲ ನೋಡೋಣ. ಸಿ ಯಾಕೋ ಬೆಳಗ್ಗೆಯಿಂದ ವೆದರ್ ಸ್ವಲ್ಪ ಚಳಿನೂ ಇಲ್ಲ, ಬಿಸಿಲೂ ಇಲ್ಲ, ಹೆಂಗೆಂಗೋ ಇದೆ ಇವತ್ತು ವೆದರು. ನೋಡಿ ಬಿಸಿಲಿದೆ, ಸ್ವಲ್ಪ ಮೋಡ ಇದೆ, ಆ ಕಡೆ ಹೆಂಗೆಂಗೋ ಇದೆ ಗಸ್, ವಿಚಿತ್ರವಾಗಿದೆ. ಓಕೆ why for that I am not taking anything. ಬಾಹುಬಲಿ ಗೈಸ್, ನಾನು ಒಬ್ಬಳೇ ಅಲ್ಲ, ನಾನು ಹೇಳ್ತಿದ್ದೀನಿ. ಸಾರಿ ನಾನು ಒಬ್ಳು ಅಂತ ಹೇಳಿದೆ ಈಗ. ಆ್ಯಂಡ್ ಹಾಗೆ ಇವಾಗ ಈ ರೋಲಿಂಗ್ ಶೆಟ್ರನ್ನು ಹೇಳಿದ. ನೀನು ಹಿಂಗೆ ನನ್ನ ಬ್ಲಾಗಲ್ಲಿ ಯಾವಾಗಲೂ ಮಾತಾಡ್ತಾ ಇರೋದಕ್ಕೆ ನನ್ನ ಕ್ಲಾಸ್ಮೇಟ್ ಏನಂತ ಗೊತ್ತಾ, ಆಡ್ಕೊತಾಳೆ. ನಿಮ್ಮಮ್ಮ ಏನು ಮಾತಾಡ್ತಾರೆ ಗೊತ್ತಾ, ಏನು ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟಮ್ಮ, ನೀನೇನು ಸಾಫ್ಟಾಗಿ ನನ್ನ ಜೊತೆ ಮಾತಾಡ್ತೀವಿ ಅದನ್ನು ಅವಳು ನನ್ನ ಜೊತೆ ಭೂಮಿ ಹಂಗೆ ಹಿಂಗೆ ಅನ್ಕೊಂಡು ಆಡ್ತಾ ಇರ್ತಾಳೆ ಅವಳು. ನೋಡಿ ಒಂದು ಅರ್ಧ ಗಂಟೆ ಆಯಿತು ಗೈಸ್, ಒಂದು ಒರೆಸ್ತಾನೆ ಇದ್ದಾರೆ ನಮ್ಮನೆ ಯಜಮಾನ್. ನೋಡಿ ಬರ್ತಾನೆ ಇಲ್ಲ, ಇನ್ನೂ 1/2 hour ಮಾಡ್ತಾರೆ ಬಿಟ್ಟರೆ. ಬನ್ನಿ ಪಾಪ ಬೇಗ. ಇವೆರಡು ಡೋಲು ಬೋಲು ಅವರು ಹಾಗೆ ಮಾತಾಡ್ಕೊತವ್ರಿ. ಹಾಗೆ ಅಂತೆ ಗೈಸ್ ನಾನು. ನಾವಿಬ್ರು ಡೋಲು ಬೋಲು ಆದರೆ ಭೂಮಿ ಕಾಲಿಯ ಯಾವುದು ತಕಡೆ ಕಾಲಿಯ ತಕಡೆ ಕಾಲಿಯ. ಫೈನಲಿ ಬಂದಿದ್ದೀವಿ ನಾನು ನಮ್ಮಮ್ಮ ಆಫ್ಟರ್ ಲಾಂಗ್ ಟೈಮ್. ಮಾರ್ಕೆಟ್ ರೋಡಿಗೆ ಬಂದಿದ್ದೀವಿ. ಏನು ಅಂಥ ರಶ್ ಏನಿಲ್ಲ, ಹೇಳ್ಕೊಳ್ಳೋಂಥ ರಶ್ ಏನಿಲ್ಲ. ಆದರೆ ಹಬ್ಬ ನಾಳೆ ಅಂತ ಅಂದ್ಬಿಟ್ಟು ಬಂದು ಇವಾಗ ಶಾಪಿಂಗ್. ಪಪ್ಪ ಕಾರ್ ಪಾರ್ಕ್ ಮಾಡಿ ಬರ್ತಾರೆ. ನೋಡೋದ ವೆಸ್ಟ್ ಸೈಡಲ್ಲಿ ಮತ್ತು ಟ್ರೆಂಡ್ಸಲ್ಲಿ ನೋಡಿದಾಗ ನಂಗೆ ಇಷ್ಟನೇ ಆಗಲಿಲ್ಲ. ಇಲ್ಲಿಗೆ ಹೋಗೋಣ, ಈ ಕಡೆ ಹೋಗೋಣ, ಸ್ಟ್ರೈಟ್ ಹೋಗೋಣ. ನಮ್ಮಮ್ಮಂಗೆ ಕ್ರಾಕ್ಸ್ ತಗೊಡಿ ಅಂತ ಹೇಳ್ತಾಯಿದ್ದೆ. ನಾನೇ ತಗೋತೀನಿ ಬಿಡಿ, ಇವ್ರನ್ನ ಕೇಳಬಲ್ಲು ಒಂಡೆ. ಏನಂತೀಯಾ?
ಆಯ್ತು ತಗೊಡ್ತೀನಿ ಅನ್ನೋ ಮಾತೇ ಇಲ್ಲ ನೋಡಿ. ಏನು ತಗೋಟೇ ಇಲ್ವಾ? ಕ್ರಾಕ್ಸ್ 2-3 ವರ್ಷದಿಂದನೂ ಕೇಳಿದ್ದೀನಿ ನಾನು ಯಾವುದೋ ಬೇರೆ ಆಂಟಿನ ಮಾತಾಡಿಸ್ತಾ ಇದ್ದೀನಲ್ಲಮ್ಮ. ತಗೊಟ್ಟಿದ್ದೀರಾ ನೀವು? ತಗೊಟ್ಟಿದ್ದೀನಿ. ಸುಳ್ಳೆಲ್ಲ ಬೇಡ. ಎಲ್ಲ ತಗೊಟ್ಟಿರೋದು ಎಲ್ಲ ಆನ್ ಮಾಡ್ಕೊಂಡು ಬಂದಾಳೆ, ಎಲ್ಲ ಬಿಟ್ಬಿಟ್ಟು. ಓ ಇದನ್ನ ಯಾರು ನಂಬೇಕು? ಹೋಗಿ ಬಿಟ್ಟಾಳೆ. ನಾನು ಎಷ್ಟು ಜೋಪಾನ ಮಾಡ್ತೀನಿ ಪ್ರತಿಯೊಂದು ಥಿಂಗ್ಸ್. ಪ್ರತಿಯೊಂದು ಮಾಡ್ತೀಯ. ಓಕೆ ಗೈಸ್, ಸಿಗ್ತೀನಿ ಆಮೇಲೆ. ಬಾಯ್. ಗೈಸ್, ಟೆರೆಸ್ ಮೇಲೆ ಮನೆಗೆ ಬಂದು ಇವಾಗ ತಾನೇ ಟೆರೆಸ್ ಮೇಲೆ ಬಂದಿದ್ದೀವಿ. ಮೂನ್ ಎಷ್ಟು ಸಕ್ಕದಾಗಿ ಕಾಣ್ತಿದೆ ಗೊತ್ತಾ? ತೋರಿಸ್ತೀನಿ ನೋಡಿ. 1 ತಿಂಗಳು ಊಟ ಹೋಗಿದ್ದೀವಿ. 1 ತಿಂಗಳಾಗೋಯ್ತಮ್ಮ. 1 ತಿಂಗಳು ಕರೆಕ್ಟ್. ಭೂಮಿ ಮೂನ್ ಕವರ್ ಆಗ್ತೈತೆ. 1 ತಿಂಗಳಲ್ಲ, 15 days. ಮೂನ್ ಕವರ್ ಆಗ್ತೈತೆ. ಬೇಗ ವಿಡಿಯೋ ತಗೋಬಿಡು. ಮೋಡ ಬರ್ತೈತಲ್ಲ ನೋಡಿ, ಎಲ್ಲರೂ ನಮ್ಮ ಮನೆಯವ್ರು ಎಲ್ಲರೂ ಮೂನ್ ನೋಡ್ತಾ ನಿಂತ ಇದ್ದೀವಿ. ಶಾಪಿಂಗ್ ಮಾಡ್ಕೊ ಬಂದ ತಕ್ಷಣ ಈ ದೊಡ್ಡ ಟೆರೆಸಲ್ಲಿ ಮೂನ್ ನೋಡ್ತಾ ಇದ್ದೀವಿ. ಏನಂದರೆ ಇಲ್ಲಿ ಮೂನ್ದು ಬ್ಯೂಟಿಫುಲ್ ಆಗಿರೋ ಬ್ಯೂಟಿಫುಲ್ ಆಗಿರೋ ವ್ಯೂ ಕಾಣಿಸ್ತಾ ಇದ್ರೆ ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಪೆಟ್ರೋಲ್ ಬಂಕ್ ಕಾಣಿಸುತ್ತೆ. ಸೊ ಗೈಸ್, ಬನ್ನಿ ಮೂನ್ ನೋಡ್ಕೊಂಡು ಸ್ವಲ್ಪ ನೆಕ್ಸ್ಟ್ ವ್ಲಾಗ್ ಏನು ಮಾಡಬೇಕು ಗೊತ್ತಾ? ಬೆಳದಿಂಗಳ ಊಟ ಅಂತ ಮಾಡಬೇಕು. ಫ್ಯಾಮಿಲಿ ಅವರೆಲ್ಲ ಕೂತ್ಕೊಂಡು ಮೂನ್ ಲೈಟ್ನಲ್ಲಿ ಎಲ್ಲರೂ ಆಟ ಆಡ್ಕೊಂಡು ಇಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ತಿನ್ನಬೇಕು. ಎಲ್ಲರೂ ಒಂದೊಂದು ಲೈಫ್ ಟೈಮ್ ಮೆಮೊರಿ ಹೇಳ್ಕೊಂಡು. ಡೀಲಾ? ನೆಕ್ಸ್ಟ್ ತಿಂಗಳು ಅಥವಾ ನಾಳೆನೂ ಈ ಥರ ಇರುತ್ತಾ? ಇಲ್ವೇನೋ ಅಲ್ವಾ? ಹಬ್ಬದೂಟ. ಓಕೆ ಗೈಸ್, ನಾಳೆ ಸಿಗ್ತೀನಿ. ಬಾಯ್. ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ಇದು ನೆಕ್ಸ್ಟ್ ಡೇ ಮಾಡ್ತಿರೋ ವಿಡಿಯೋ. ಸೊ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ವರ್ಷದ ಮೊದಲನೇ ಹಬ್ಬ ಈ ಹಬ್ಬ. ಸೊ ನಿಮ್ಮೆಲ್ರಿಗೂ ಈ ಹಬ್ಬ ಸಾಕಷ್ಟು ಖುಷಿ ಎಲ್ಲ ತರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಹಾಗೆ ಇವತ್ತು ನಾನು ನನ್ನ ಡ್ರೆಸ್ ಕೋಡ್ ವೈಟ್ ಆ್ಯಂಡ್ ವೈಟ್. ಸೊ ಆಲ್ಮೋಸ್ಟ್ ಎಲ್ಲರೂ ವೈಟ್ ಡ್ರೆಸ್ ಹಾಕ್ಕೊಂಡಿದ್ದೀವಿ. ಸೊ ಹರ್ಷಿತನು ಇವತ್ತು ಯಾರ್ಯಾರು ನನ್ನ ಜೊತೆ ಬರ್ತಾರೆ ಎಲ್ಲರೇನೋ ತೋರಿಸ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಇಲ್ಲಿ ನಮ್ಮಮ್ಮ ಇದ್ದಾರೆ. ಹಾಯ್. ಇವರು ಮತ್ತು ಪೂರ್ವಿ ಒಬ್ಬರು ಡ್ರೆಸ್ ಚೇಂಜು ಅಲ್ವಮ್ಮ? ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇವಳು ಬಂದ್ಲು ಆಫ್ಟರ್ ಲಾಂಗ್ ಟೈಮ್. ಹೆಲೋ ಮೇಡಮ್. ಹಾಯ್ ಅಲ್ಲ, ನಮಸ್ತೆ ಎಲ್ರಿಗೂ. 3 ಜನನೂ ಸೇರಿ ವಿಶ್ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ಗೆ. ನೋಡಿ ಹಿಂಗೆಲ್ಲ ಆಡೋದು. ಹಾಂ, ನಮ್ಮಮ್ಮ ಒಬ್ಬರು ಬಾಕಿ ಇದ್ರು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಹ್ಯಾಪಿ ಸಂಕ್ರಾಂತಿ. ಹೇಳ್ಬಿಡಿ ಹ್ಯಾಪಿ ಸಂಕ್ರಾಂತಿ ಅಂತ. ತಿನ್ನಿ ಏನ್ ಪಾಪ ನೀರ್ ತಿನ್ನಿ ಅಂದ್ರೆ ಮನೆಗೆ ಇದಕ್ಕೆಲ್ಲ ತಿಂತಿದ್ದೀರ. ಓಕೆ. ತುಂಬಾ ಖಾರ ಆಗಿತ್ತು ಕಣಮ್ಮ. ಎಳ್ಳು ಬೆಳ ತುಂಬಾ ಖಾರ ಆಗಿದೆ. ಬಿಡಿಸ್ಕೊ ಓಡಾಡ್ತಿದ್ಯಲ್ಲ. 2ನೇ ಸೊಸೆ ಕೊಡ್ತಾ ಇರೋದು ಅವಳಿಗೆ ಹೂವನ. ಬೇರೆಯವ್ರ ಕಿವಿಗೆ ಹೂವು ಮುಡ್ಸಿ ಅಭ್ಯಾಸ ಆಗ್ಬಿಟ್ಟೈತೆ ಅವಳಿಗೆ. ಅದಕ್ಕೆ ಅವಳು ಹೂವನೇ ಬೀಳಿಸ್ಕತ್ತವಳೆ. ಇವಳೇನು ಪೂರ್ವಿ ಹೂವು ಎಲ್ಲ ಮುಟ್ಕೊಂಡು ಡಿಂಗ್ ಚಿಕ್ ಆಗ್ಬಿಟ್ಟಿದ್ಯಾ? ಬಂದ್ರಪ್ಪ ಬೇಗ ಇವಾಗ. ಸೊ ಗೈಸ್, ಫಸ್ಟ್ ಟೈಮ್ ಈ ಥರ ರೆಡಿ ಆಗಿರೋ ಅಂದರೆ ಇಷ್ಟು ಸಿಂಪಲ್ ಡ್ರೆಸ್ ಬಟ್ ಗ್ರ್ಯಾಂಡಾಗಿ ಕಾಣ್ತಾ ಇದೆ. ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಹೆಂಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ಗೈಸ್. ಇಷ್ಟು ಜನದಲ್ಲಿ ಯಾರು ಚೆನ್ನಾಗಿ ಕಾಣ್ತಾ ಇದ್ದಾರೆ ಕಮೆಂಟ್ ಮಾಡಿ. ಇವಾಗ ಕಾರ್ ಹತ್ತದೆ ಗೈಸ್. ಅಯ್ಯಪ್ಪ, ನೆನ್ನೆ ನೋಡಿ ಹೊರ್ಗಡೆ ಹೋಗಿದ್ನಲ್ಲ ಬಟ್ಟೆ ತೊಗೋಬೇಕು ಅಂತ, ಸಾಕ್ಸ್ನೆಲ್ಲ ಇಲ್ಲೇ ಬಿಚ್ಚಾಕ್ಬಿಟ್ಟು ಇಲ್ಲೇ ಹೊಂಟೋದು. ಈಗೀಗ ಸ್ವಲ್ಪ ನಾನು ಇದಾಗ್ಬಿಟ್ಟಿದ್ದೀನಿ, ಏನಂದರೆ ಲೇಸಿ ಆಗಿಬಿಟ್ಟಿದ್ದೀನಿ. ಬಿಸಿಲು ಸೆಕೆ, ಕಾರಿಗೆ ಬಂದರೆ ಸೆಕೆ. AC ಇರೋದಕ್ಕೇನೋ ಪರವಾಗಿಲ್ಲ.
ಸಾಕ್ಸು ನಾನೇ ಇದಕ್ಕೆ ಹೋಗಿದ್ನಲ್ಲ ಈ ಬಟ್ಟೆ ತಗೊಳಕ್ಕೆ ನೋಡಿ ಗೈಸ್ ಹೆಂಗ್ ಆಡ್ತಾಳೆ. ನೀನು ಹೆಂಗಿರ್ತೀಯ ಹಂಗೆ ಬರೋದು, ಫಿಲ್ಟರ್ ಎಲ್ಲ ಹಾಕಲ್ಲಪ್ಪ ನಾವು. ಆಯ್ತು ಬನ್ನಿ ಅಕ್ಕ, ಬಂದ್ಲು ನೋಡಿ ಗೈಸ್ ಇನ್ನೊಬ್ರು. ಖಾಲಿ ಖಾಲಿ ಗೈಸ್ ನಾಯಿದು ಕಣ್ಣು ಎಷ್ಟು ಸಕ್ಕದಾಗಿದೆ ಗೊತ್ತಾ. ಗುಂಡು ಪಾಪು, ಖಾಲಿ ಪಾಪು, ಖಾಲಿ ಮಗನೆ ಬಾಯ್. ಅಯ್ಯೋ ಪಾಪ ಎಲ್ಲ ಬಂದ್ಬಿಟ್ಟು ಪೂರ್ವಿ 2 ಹಾಕಿದ್ಕೆ. ನಾನು ಹಾಕೋದ್ಕೇನಿಲ್ಲ, ನಮ್ಮ ಮನೆಯವರಲ್ಲಿ 1 2 3 4 4 ನಾಯಿಗಳು ಬಂತಲ್ಲ. ಇಲ್ಲ ಪಾಪು ಖಾಲಿ ಖಾಲಿ ಹೋಗಪ್ಪ. ಇಲ್ಲ ಪೂರ್ವಿ 1 2 ನಾಯಿ ಮರಿಗೆ ಹಾಕಿದ್ಕೆ ಪಾಪ ಇಷ್ಟು ನಾಯಿ ಮರಿನೂ ಬಂತು. ಆಮೇಲೆ ಹಾಕ್ಕೊಡ್ತೀನಿ ಹೋಗ್ಬೇಕಾರೆ, ಓಕೆನಾ? ಬಾಯ್. ಆಮೇಲೆ ಹೋಗಪ್ಪ ಇವಾಗ. ಗೈಸ್ ನಾವು ಬಂದಿರೋದು ಡಿಂಕಾ ದೇವಸ್ಥಾನಕ್ಕೆ, ಡಿಂಕಾ ದೇವಮ್ಮ ಅನ್ನೋ ದೇವಸ್ಥಾನಕ್ಕೆ. ನಮ್ಮ ಕಾರ್ ಇಲ್ಲಿ ನಿಂತಿದೆ. ಈ ನಾಯಿಗಳಿಗೆ ಬೇಕಾದ್ರೆ ಆಮೇಲೆ ಹಾಕೋಣ. ಸೊ ಬನ್ನಿ ಹೋಗೋಣ ಇವಾಗ. ಈ ಕೆರೆ ಎಷ್ಟು ದೊಡ್ಡದಾಗಿದೆ ಗೊತ್ತಾ. ಸುಮಾರು ನಾಯಿಗಳಿದೆ ಗೈಸ್, ಒಂದೇ ಥರ ಸುಮಾರು ನಾಯಿಗಳಿದೆ ಇಲ್ಲಿ. ಹಾಂ ಅಷ್ಟರಲ್ಲಿ 2 ನಾಯಿ ಮರಿಗೆ ಹಾಕಿದ್ಕೆ ಪಾಪ 4 ನಾಯಿ ಮರಿ ಬಂದ್ಬಿಡ್ತು. ಹಾಕ್ಬಿಟ್ಟು ಬಂದ್ಬಿಡ್ಲಾ? ಕೆರೆ ಹತ್ರ ಹೋಗ್ಬಿಟ್ಟು ಕಾಲು ತೊಳ್ಕೊಬರದ. ಏನನ್ಸ್ತಾ ಇದೆ ಇಷ್ಟೊಂದು ದಿನ ಆದ್ಮೇಲೆ ನನ್ನ ಬ್ಲಾಗಿಗೆ ಬರ್ತಿದೆಯಲ್ಲ? ತುಂಬ ಖುಷಿ ಆಗ್ತಿದೆ. ಅದು ಹಬ್ಬದ ದಿನ ಬಂದು ಮೀಟ್ ಆಗಿದ್ದು ನನಗೆ ಬರ್ತಾ ಇರಲಿಲ್ಲ. ಇವಳು ದೇವಸ್ಥಾನದಲ್ಲ ಪ್ಲಾನಿಂಗ್ ಇದೆ ಅಂತ ನಾನು ನಾರ್ಮಲಿ ಬಂದ ನೋಡಿದ್ರೆ ಡಿಂಕ್ ಕರ್ಕೊಂಬಂದು ನೆಕ್ಸ್ಟು ಇನ್ನೊಂದು ಕಡೆ ಭೂವರಹ ಸ್ವಾಮಿ ದೇವಸ್ಥಾನ. ಆಯಿತು ಬಿಡು, ಕಟ್ ಮಾಡ್ತೀನಿ, ಕೇಳಿಸ್ಕೋಬೇಡಿ ಗೈಸ್. ನಾಳೆ ಏನಿದೆ ಹಿಂಗಿದೆ ಪಾಚಿ ಪಾಚಿ ನೀರು ಅಲ್ಲಿ. ಅಶಿತಾ ಸಾನಾ ವೈಟ್ ಕಲರ್ ಸ್ಯಾರಿ ಬನ್ನಿ ಈ ಕಡೆಗೆ ಬೇಡ ಗೈಸ್. ಈ ಕೆರೆ ಲಿಟ್ರಲಿ ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬ ದೊಡ್ಡದಾಗಿದೆ ಗೈಸ್, ಹೆವಿ ದೊಡ್ಡದಾಗಿದೆ. ಸಾಕ ದೊಡ್ಡಕ್ಕಿದೆ. ಇಲ್ಲೆಲ್ಲ ಕೋಳಿ ತೋರಿಸ್ದಂಗೆ ಅಷ್ಟೊಂದು ಬೆಕ್ಕು ತೋರಿಸ್ದೆ. ಇಲ್ಲಿ ಸಾರಿ ನಾಯಿ ತೋರಿಸಿದ್ದೀನಿ, ಇಲ್ಲೊಂದು ಬೆಕ್ಕು ಬೇರೆ ಇದೆ. ಯಾವ ಏನು ಮಾಡಲ್ಲ ಪಾಪ. ಹೇಯ್ ಹೇಯ್ ಹೆಂಗ್ ನೋಡ್ತೈತಲ್ವ ಅದು. ಅನಿಮಲ್ ಲವರ್ ನಾನು, ಅದಕ್ಕೆ ಯಾವ್ದಾದ್ರು ನಾಯಿ ಗಾಡಿಗೆ ಏನಾದ್ರು ಸುಸು ಮಾಡಿಬಿಟ್ಟದು. ಮೊದಲೇ ಗಾಡಿ ಹತ್ರನೇ ಇದೆ. ಅಯ್ಯಪ್ಪ ಕುಂಕುಮ ಇಲ್ಲ. ಗಂಟೆ ಹೊಡಿ. 3 ಗಂಟೆ ಹೊಡಿಬೇಕು. ಬಾಯ್ಲಿ ಹಿಂದಕ್ಕೆ ಬಾ. 3 ಗಂಟೆ ಹೊಡಿಯ. ಎಗ್ರೊಡಿ. ಸೌಂಡೇ ಬರ್ತಾ ಇಲ್ಲ. ಅಶಿತಾ ಈ ಗಂಟೆ ಹೊಡಿ. ನೋಡು ನಾನು ನೋಡಿದ್ರೆ ಹೆಂಗೆ ಸೌಂಡ್ ಹೊಡಿ. ಅಲ್ಲಿ ಗೈಸ್ ಆಂಟಿಗೆ ಎಟಕ್ಸ್ತಾನೆ ಇಲ್ಲ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ದರ್ಶನ ಮಾಡ್ಕೊಬಂದು ಸಿಗ್ತೀವಿ. ಆಯ್ ಹೊಡಿಯೇ. ಹ್ಞೂ ಇಲ್ಲ ಇಲ್ಲಿ ಹೊಡಿಯೇ. ಮುಟ್ಕೊಡಿ ಎಲ್ಲ ಮುಟ್ಟಿದ ಆಂಟಿ ಹೊಡಿ. ಹಾಂ ಹಾಂ ಪೈಪ್ಗೆ ಹೋಗಿ ಹೊಡಿತಿದ್ಯಲ್ಲೇ. ಈ ಕಡೆ ಬಾಯಲ್ಲಿ ಕೊಡು, ನಂಗೆ ಹೊಡಿತೀನಿ ನಾನು. ಯಾವ ಈ ಮರ್ಯಾದೆ ಯಾವ ನಂಬಿಕೆಯಿಂದ ಕೊಟ್ಟು ಹಿಡ್ಕೊ. ನಾನು ಆಯ್ತು ನೀನು ಮಾಡಿ ಹೊಡಿಲ್ಲ. ಸಿಮೆಂಟ್ ಅಲ್ಲಾಡ್ತೈತೆ. Wow, what a shot. Wow, what a shot. Yeah, first time ಹೊಡೆದುಬಿಟ್ಟೆ ಗೈಸ್. ಬಾ ಸರಿನೇ ಬಂತು ನೋಡಿ. ಕಮಾನ್ ಹೋಗು. ಚಿಕ್ಕವರಿದ್ದಾಗ ಈ ಟೈಲ್ಸ್ ಈ ಬ್ಯಾಕ್ಗ್ರೌಂಡ್ನಲ್ಲಿ ಫೋಟೋ ತಗೊಂಡಿದ್ದು ಅಲ್ವೇನೆ ಗೈಸ್. ಈ ಪಾಪು ಫೋನ್ ಕಿತ್ಕೊಳ್ಳೋದು. ಬನ್ನಿ ಪಾಪು ಬಾಯ್. ಮಕ್ಕಳು ಕಳಿ ಅಂತ ಆ್ಯಕ್ಚುಲಿ ಫೋನ್ ಕಿತ್ಕೊಳಕ್ಕೆ ಹೋದೆ. ನೋಡಿದ್ರೆ ಅವ ಅಂಕಲ್ ಹಿಂದೆ ಇದ್ರು, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಫೋನ್ ಕಳ್ಳಿದ್ದು ಆಗ್ಬಿಟ್ಟವಳೆ ಮಕ್ಕಳು ಕಳಿ ಜೊತೆ. ನೋಡಿ ದೇವಸ್ಥಾನಕ್ಕೆ ಬಂದ್ರೆ ಫೋನ್ ನೋಡ್ಕೊಂಡೆ ಕೂತೈತೆ. ನೋಡು ನೋಡ್ದು ಅದನ್ನೇ ವಿಡಿಯೋ ಮಾಡ್ತಾಳೆ. ಬರೀ ನಿಂಬೆಹಣ್ಣು ಅದು ಇದು ಎಲ್ಲ ಐತೆ.
ಬಪ್ಪ ಗೈಸ್ ನಾಯಿ ಕಳ್ಳಿ ನಾಯಿ ಕಳ್ಳಿ ಮಾಡ್ಬಿಟ್ರು ಕಣಪ್ಪ. ನೋಡಿ ಪ್ರಾಣಿಗಳನ್ನೆಲ್ಲ ಬಂದು ಕಳ್ತನ ಮಾಡ್ಕೊಂಡು ಹೋಗ್ತಾಳೆ. ದೇವಸ್ಥಾನಕ್ಕೆ ಅಂತ ಬರ್ತಾಳೆ, ಪ್ರಾಣಿಗಳನ್ನೆಲ್ಲ ಹಿಂಗೆ ನೈಸ್ ಮಾಡ್ಕೊಂಡು ಕತ್ಕೊಂಡು ಹೋಗ್ಬಿಡ್ತಾಳೆ. ನೋಡಿ ಹೆಂಗೆ ಎಷ್ಟು ಡವ್ ಮಾಡ್ತಾವಳೆ. ದೇವಸ್ಥಾನದ ಹತ್ರ ಪ್ರಾಣಿಗಳೇನಾದ್ರೂ ಮಿಸ್ ಆಗಿದ್ರೆ ಅದಕ್ಕೆ ಕಾರಣ ಭೂಮಿಕಾ. ಹೆಂಗೆ ಡವ್ ಮಾಡ್ತಾವಳೆ. ಅದು ಬೇರೆ ಹ್ಯಾಂಡ್ ಶೇಕ್ ಎಲ್ಲ ಕೊಡೋಕೆ ಬರ್ತೈತೆ. ಏನು ಭೂಮಿಕಲ್ಲೇ ಇದೆಯಲ್ಲ ನೀನು, ಹೆಂಗೆ ಸಾಧ್ಯ ಇದು? ಈ ಥರ ಕವರ್ಸ್ನೆಲ್ಲನೂ ಹಾಕಿ ಎಲ್ಲನೂ ಹಾಳು ಮಾಡ್ತಿದ್ದಾಳೆ ನೋಡಿ. ಇವಾಗ ಅವಳು ತಗೊತಾವಳೆ. ಪರವಾಗಿಲ್ಲ ತಿನ್ನು ಸಾಕಷ್ಟೇ. ಅವಳು ಅದನ್ನ ಇನ್ನು ಜಾಸ್ತಿ ಕೊಡೋಲ್ಲ, ಅವಳಿಗೆ ಸಾಲಲ್ಲಪ್ಪ. ಹೋಗು. ನೋಡಿದ್ರ ಫಸ್ಟ್ ಸ್ಟಾರ್ಟಿಂಗು ಈ ಥರ ಕೊಟ್ಬಿಡ್ತಾಳೆ ಕಂಟೆಂಟ್ಗೋಸ್ಕರ, ಆಮೇಲೆ ಅವಳೇ ತಿನ್ಕೊತಾಳೆ. ನೋಡಿ ಹೆಂಗೆ ತಿಂತಾವಳೆ. ನನಗೆ ಕರ್ಟಸಿಗಾದರೂ ಅಲ್ಲಿ ಅದ್ರದ್ದು ಇನ್ನೊಂದು ದೊಡ್ಡದು ಬಂತು ಭೂಮಿ. ಅಯ್ಯೋ ಶಿಟ್, ನಾನು ಇದಕ್ಕೆ ಫಸ್ಟ್ ಹಾಕಿದ್ದು. ಇದಕ್ಕೆ ಆಗ್ತಲ್ಲ ಈಗ. ಸರಿ ಬಿಡು. ಅಲ್ಲಿ ಈಗ ಏನು ಎಲ್ಲ ಬ್ಲ್ಯಾಕ್ ಕಲರ್ ಐತೆ, ನಿನ್ನಿಂದ ಒಂದು ಬರ್ತೈತೆ. ಅಲ್ಲೊಂದು ಮಲಗೈತೆ. ಇದೇನು ಬ್ಲ್ಯಾಕ್ ಕಲರ್ ನಾಯಿಗಳಿಲ್ಲ. ಇಲ್ಲೊಂದು ಇದೊಂದು ಬಂತು, ಮತ್ತು ಅಲ್ಲೊಂದು ಮಲಗಿದೆ. ಯಪ್ಪ ಹೋಗಿ, ನಾನೇನು ಕೊಟ್ಟಿಲ್ಲ ನಿಂಗೆ, ನಾನೇನು ಕೊಡೋಲ್ಲ. ಅಷ್ಟೇ. ಅಪ್ಪ ನನ್ನ ನೋಡ್ತೈತೆ. ಕಚ್ಬಿಟ್ಟದು 4 ಐತೆ. ಹಂಗೆಲ್ಲ ಮಾಡ. ನೀನು ಸುಮ್ಮನೆ ಇದ್ಬಿಡು ಗುರು. ನಾಯಿ ಕಚ್ಚೋ ಪ್ಲಾನ್ ಏನಾದರೂ ಮಾಡ್ಕೊಂಡಿರ್ತಾರ ಎಲ್ಲ ಗ್ಯಾಂಗ್ ಕಟ್ಕೊ ಬಂದವಳೆ. ನಮ್ಮ ಹುಡುಗನ ಕರ್ಕೊ ಬಂದ್ಬಿಟ್ಟಿದೆ. ನಿಮ್ಮ ಹುಡುಗ ಬೇಡ ಮನೇಲೇ ಇರಲಿ. ಯಾಕಂದರೆ ಬಾವ ನನ್ಗೊಂದು ಕನ್ಸು ಬಿದ್ದೈತೆ ನಿಮ್ಮ ಹುಡುಗನ ಬಗ್ಗೆ. ಅದಕ್ಕೆ ಏನು ಗೊತ್ತಾ, ಮನೆ ಹತ್ರ ರೋಡ್ಗೆ ಹೋಗ್ಬಿಟ್ಟು ಬೇರೆ ನಾಯಿಗಳೆಲ್ಲ ಕಚ್ಬಿಟ್ಟಿತ್ತಂತೆ. ಅದಕ್ಕೆ ನಾವು ಅವತ್ತಿನ ಮನೆಗೆ ಆಚೆಗೆ ಬಿಡ್ತಾ ಇಲ್ಲ. ಗೈಸ್ ತುಂಬ ಫ್ರೀಯಾಗಿದೆ ಇವತ್ತು ಡಿಂಕ ದೇವಸ್ಥಾನ. ಅದಕ್ಕೋಸ್ಕರ ಈ ಥರ ನಾಟಕ ಆಡ್ತಾಳೆ. ಅಪ್ಪ ಆ್ಯಕ್ಚುಲಿ ಏನಂತ ಅಂದರೆ, ನಾನು ಹೋಯ್ತಾರ ಪ್ರತಿಯೊಂದು ದೇವಸ್ಥಾನದಲ್ಲೂ ಹೊಳೆ ಇದೆ ಅಥವಾ ನೀರು ಇದ್ದೇ ಇರುತ್ತೆ. ಈ ನೀರು ಅಂತ ಆ ದೇವಸ್ಥಾನದ ಡಿಂಕ ದೇವಸ್ಥಾನದೇ ತುಂಬ ದೊಡ್ಡ ನೀರಿದೆ ಅಂತ ಅಂದರೆ, ಬಟ್ ಇದು ಇನ್ನೂ ಅದಕ್ಕಿಂತ ತ್ರಿಬ್ಬಲ್ ದೊಡ್ಡದಾಗಿದೆ, ತುಂಬ ದೊಡ್ಡದಾಗಿದೆ. ಜೊತೆಗೆ ಕ್ಯಾಮ್ರಾದಲ್ಲಿ ಅಷ್ಟೇ ನೀಟಾಗಿ ಕ್ಯಾಪ್ಚರ್ ಆಗ್ತಿಲ್ಲ. ಮಾಡೋದಕ್ಕೆ ಕ್ಯಾಮ್ರಾಗಿನಾಗ ರಿಯಲ್ ಆಗಿ ನೋಡಿದ್ರೆ ಎಂಜಾಯ್ ಮಾಡೋದಕ್ಕಿಂತ ಬೆಸ್ಟ್ ಅನಿಸುತ್ತೆ. ಸೊ ನೋಡೋಣ. ನಾನು ಈ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಒಂದು 3-4 ಸತಿ ಬಂದಿದ್ದೀನಿ ಅಂತ ಅವರೆಲ್ಲರೂ ಹೇಳ್ತಿದ್ದಾರೆ. ನನಗೆ ಗೊತ್ತಿಲ್ಲ ನಾನು ಬಂದಿದ್ದೀನೋ ಏನೋ ಅಂತ. ಒಂದಿನಕ್ಕೂ ನಾನು ನೆನಪೇ ಇಲ್ಲ ಬಂದಿರೋದು. ಮೇ ಬಿ ನಾನು ಚಿಕ್ಕವಳಿದಾಗ ಬಂದು ಹೋಗ್ತಾ ಇದ್ದೇನೋ. ಸೊ ಇವಾಗ ಬಂದಿದ್ದು ಹೋದ್ರೂ ಒಂದು ಮೆಮೊರಿ ಆಗಿರುತ್ತೆ. ಸೊ ನೋಡೋಣ ಬನ್ನಿ, ಇವಾಗ ಹೋಗಿ ನಿಮಗೂ ತೋರಿಸ್ತೀನಿ, ನಾನು ನೋಡ್ತೀನಿ. ನನಗೇನಾದ್ರು ಒಂದೊಂದು ಮೂಮೆಂಟ್, ಯಾವುದಾದ್ರು ಸ್ಟ್ಯಾಚ್ಯೂನೋ ದೇವಸ್ಥಾನನೋ ವಿಗ್ರಹ ಕಾಣಿದ್ರೆ ನನಗೂ ಅವಾಗ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಆಗುತ್ತೆ, ನೋಡಿದ್ದೀನೇನೋ ಅಂತ. ವಾಯ್ಸ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಸ್ವಲ್ಪ ಗಮನಿಸ್ತೀನಿ. ಬೈ ಬಾಯ್. ಈ ದೇವಸ್ಥಾನ ಅದೇ ನಾನು ತುಂಬ ಫುಲ್ಲು ನೀನೊಂದ್ಸತಿ ರೆಡಿ ಮಾಡಿಕೊಂಡು 2 ಜುಟ್ಟು ಹಾಕ್ಕೊಂಡು ಕರ್ಕೊಬಂದಿದ್ದಲ್ಲ, ಆ ದೇವಸ್ಥಾನನಾ? ಹಾಂ ಅದೇನಾ ಗೈಸ್? ನಾನು ಫೋಟೋ ಹಾಕ್ತೀನಿ ನೋಡಿ. ಇವಾಗ 2 ಜುಟ್ಟು ಹಾಕ್ಕೊಂಡು ಅಷ್ಟಿದಾನೆ ನನ್ನನ್ನು ರೆಡಿ ಮಾಡಿಸ್ಕೊಂಡು ಈ ದೇವಸ್ಥಾನ ಕರ್ಕೊಬಂದಿಲ್ಲ. ಓಕೆ ಗೈಸ್, ನೆನಪಾಯಿತು, ಸ್ವಲ್ಪ ನೆನಪಾಯಿತು. ಮೆಮೊರಿ ಏನು ಲಾಸ್ ಆಗಿರಲಿಲ್ಲ. ವರ್ಷದಲ್ಲಿ ಎಷ್ಟೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ವಾ. ಏನಂದರೆ ಈ ದೇವಸ್ಥಾನಕ್ಕೆ ಬಂದರೆ ಎಲ್ರಿಗೂ ಒಂದು ನಂಬಿಕೆ ಇದೆ. ಏನಂದರೆ ಇಲ್ಲಿ ಬಂದು ನಾವು ಇಡ್ಕೆಗಳ ಅಥವಾ ಕಲ್ಲುಗಳನ್ನ ಏನಾದ್ರು ಈ ಥರ ಜೋಡಿಸಿದ್ರೆ ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋದು ಅಥವಾ ಮಕ್ಕಳಿಗೆ ಎಜುಕೇಷನ್ ಏನೇ ಆಗಿರ್ಬೋದು ಅದೆಲ್ಲ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಈ ದೇವಸ್ಥಾನದಲ್ಲಿ ಬಂದು ಆ ಥರ ಇಟ್ಟರೆ ಆಗುತ್ತೆ ಅನ್ನೋ ನಂಬ್ತಾರೆ. ಸೊ ನಾವೇನು ಟ್ರೈ ಮಾಡಿಲ್ಲ, ಯಾವಾಗಲಾದ್ರು ಒಂದ್ಸತಿ ಟ್ರೈ ಮಾಡೋಣ. ಸುಮಾರು ಮಾಡಿದ್ದಾರೆ ಈಗ, ಸುಮಾರು ಜೋಡಿಸ್ಬಿಟ್ಟಿದ್ದಾರೆ. ಆ ಕಡೆ ಎಲ್ಲ ಬರೀ ಇಡ್ಕೆಗಳನ್ನ ಜೋಡಿಸಿದ್ದಾರೆ. ಇಲ್ಲೂ ಇದೆ, ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಪುಟ್ಟಾಣಿಗೆ ಜೋಡಿಸಿ ಕಲ್ಲುಗಳನ್ನ ಒಂದೊಂದು ಬಿದ್ದೋಗಿದೆ, ಬಟ್ ಎಷ್ಟೊಂದು ನಿಂತಿದೆ ತುಂಬ. ಇಲ್ಲಿ ಯಾರೋ ನೋಡಿ ಎಷ್ಟು ನಿಲ್ಲಿಸ್ಬಿಟ್ಟವನೇ, ಸುಮಾರು ನಿಂತಿದೆ ಗಾಸ್ ನೋಡಿ. ಅಲ್ಲೂ ಯಾರೋ ಒಬ್ರು ನಿಲ್ಲಿಸ್ತಾ ಇದ್ದಾರೆ. ಇದೆಲ್ಲ ಒಂದು ನಂಬಿಕೆ. ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ.
ನೋಡಿ ಹತ್ತು ಬಿಡ್ತೀನಿ ಅಲ್ಲೇ ಗೈಸ್. ನೋಡಿ ಫೋಟೋ ತಗೋಬೋದು. ನಮ್ಮಮ್ಮ ಫೋಟೋ ತೆಗಿ ಅಂದ್ಬಿಟ್ಟು ಅವರೇ ತೆಗಿಬೇಡ. ಕಡೆ ಹೋಗ್ಬೇಕಾ ನೀನು? ಹಾಂ, VIP ಆಗಿ ಬಾ, ಹೋಗ್ಬಿಡ್ತಾರೆ ಆಯಿತಾ. ಹೋಗು. ನಾಟಕ ಆಡು ಅಂದರೆ ಚೆನ್ನಾಗಿ ಆಡ್ತಾಳೆ ಗೈಸ್. ಫೋಟೋ ತೆಗಿಯಂಗಿಲ್ಲ ಅಂತ ಹಾಕ್ಬಿಟ್ಟು ಎಲ್ಲರೂ ಫೋಟೋ ತಗೊಳಕ್ಕೆ ಬಿಡ್ತವ್ರೆ. ಅದಕ್ಕೆ ನಾನು ಬ್ಲಾಗೇ ಮಾಡ್ತೇನೆ. ಅಪ್ಡೇಟೆಡ್ ವರ್ಷನ್ ಅಂತ. ದರ್ಶನ ಎಲ್ಲ ಮುಗೀತು. ದರ್ಶನ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ದರ್ಶನನೂ ತುಂಬ ಚೆನ್ನಾಗಾಯಿತು. ಫೋಟೋ ಪಕ್ಷಿ ಬಂದ್ಬಿಟ್ಟಿತ್ತು. ಫೋಟೋ ಕೂಡ ತೆಗಿಬೋದಿತ್ತು. ಸೊ ಫೋಟೋ ಎಲ್ಲ ತಗೊಂಡಿದ್ದೀನಿ, ನೀವು ನೋಡಿದ್ದೀರಾ ಅನಿಸುತ್ತೆ. ಹಾಗೆ ನಮ್ಮದು ಒಳ್ಳೊಳ್ಳೆ ಪಿಕ್ಚರ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ ನಮ್ಮ ಪೂರ್ವಿ ಮುಸ್ತಫಾ ಅವರು. ಸೊ ಇವಾಗ ನೆಕ್ಸ್ಟ್ ಏನು ಪ್ಲ್ಯಾನ್ ಏನು ಗೊತ್ತಿಲ್ಲ. 2 ದೇವಸ್ಥಾನ ಟೆಂಪಲ್ ರನ್ ಆಗಿದೆ. ಮುಂದೆ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ನೋಡೋಣ ಬನ್ನಿ. ಆ್ಯಕ್ಚುಲಿ ಇವಾಗ ಕಾರ್ ನಿಲ್ಲಿಸ್ಬಿಟ್ಟು ದೇವಸ್ಥಾನದಿಂದ ಬಂದು ಮತ್ತೆ ನಾಯಿ ಮರಿ ಅಂತೆ ನೋಡಿ. ನಾನು ನಾಯಿ ಮರಿಗೆ ಹಾಕಕ್ಕ ಓಡಿಸ್ಕೊತೀಯ? ಬಾಯಿ ಮುಚ್ಕೊಂಡು ತಿನ್ನು, ಆಮೇಲೆ ಹಾಕು. ಬಾ ನಂಗೆ ಅರ್ಧ ನಾಯಿ ಮರಿಗೆ ಅರ್ಧ. ನಮ್ಮ ಪಪ್ಪ ನನ್ನೇ ಗುರಾಯಿಸ್ತಾರೆ. ತಗೋ ಬಾ. ಇದೆಯಾ ನಾಯಿ ಮರಿ? ಇದು ನೀ ಬಿಸ್ಕೆಟ್ ಹಾಕಕ್ಕೆ ಇಲ್ಲಿ ತಗೋ ಬಾ. ಯಾರ್ದದು? 20 ಗ್ರಾಮ್ ತಿಂತಾ ಇದೆ ಇವಾಗ. ಮಾಡಿ ಹಿಂಗಾಗ್ಬಿಟ್ಟವಳೆ. ನನಗೆ 50K ಆದಾಗ ಪ್ರಾಣಿಗೆಲ್ಲ ಊಟ ಹಾಕಿಸ್ತೀನಿ, ನಾಯಿಗೆಲ್ಲ. ಓಕೆನಾ? 50K ಆದಾಗ ನಾಯಿಗಳು. ಹಂಗಾದ್ರೆ ನಾಯಿಗಳೇ ಸಬ್ಸ್ಕ್ರೈಬ್ ಇದೆಲ್ಲ ನಮ್ಮ ಪಪ್ಪ ನಾಯಿ ಮರಿಗೆ ಬಿಸ್ಕೆಟ್ ಹಾಕ್ತವ್ರೆ. ಇವರಿಬ್ರು ಫೋಟೋಶೂಟು. ಇವಾಗ ನಾವಿಬ್ರು ಫೋಟೋಶೂಟ್ ಅಲ್ವಾ ಬ್ರೋ? ಎತ್ ನೋಡೋಕ್ಕೆ ಏನು ಹಸು ಕಿಚಾಯಿಸೋ ಜಾಗಕ್ಕೆ ಬಂದಿದ್ದೀವಿ ನೋಡಿ. ಇವರಿಬ್ರು ಇಲ್ಲ ಇಲ್ಲ ಮುಗ್ದೋಗ್ಮೇಲೆ ಬರ್ತಾ ಇದೀವ ಅಂತ ಡೌಟ್ ಆಗ್ತಿದೆ. ಹಾಂ ಗೈಸ್ ಎಲ್ಲ ಮುಗಿಸ್ಕೊ ಬರ್ತಾ ಇದೆ ಪಾಪ. ಅವು ಹಸುಗಳು ಸ್ವಲ್ಪ ಅದು ನಾನು ಶಾಂತಿ ಹಸಿದ ಎಲ್ಲ ಮುಗ್ದೋಗಿದ್ಯಾ? ಪಾಪ ಹುಡುಗರುಗಳು ಕಿರ್ಚಾಡ್ತಾರ, ಕಿವಿಗಳನ್ನ ಎದುರ್ಕೋತವ್ರೆ ನಮ್ಮನೆ ಹೆಣ್ಮಕ್ಳು. ಯಾಕೆಂದ್ರೆ ಹಸುಗಳು ಯಾವ್ದಾರು ಗ್ಯಾಪ್ ಬಂದ್ಬಿಡುತ್ತೆ. ಅಶಿತಾ ಅಂಕಲು ನಿಮ್ಮ ತಾತನ ಫ್ರೆಂಡು. ಹಸು ಕಿರ್ಚುತ್ತಾ? ಪಿಪಿಗಳು ಕಟ್ಬಿಡೋದ ಇವಕ್ಕೂ. ನಾಯಿ ಬೊಗಳಿಸ್ಬಿಡಿ. ನಮ್ದು ವೈಟ್ ಡ್ರೆಸ್ಸು ಮಣ್ ಡ್ರೆಸ್ ಆಗ್ಬಿಟ್ಟೈತು. ಮತ್ತೆ ಜಾಗ ಬಿಡಿ. ಕಚ್ಚು ಭೂಮಿ ಒಳಗಡೆ ಕೊಡೋಕು ಹಸು ಇದಾಗುತ್ತೆ. ಆಮೇಲೆ ನೋಡಿದ್ಯಾ ತಾನೆ ಎಲ್ಲ ಸಿನಿಮ್ಯಾಟಿಕಲ್ ಜೂಮ್ ಆಗಲ್ಲ. ಅದೆಲ್ಲ ಮಾಡಬೇಡ ಭೂಮಿ. ಐಟಾಗೈತೆ ಬಾಬು ಎತ್ತು. ನಮಸ್ಕಾರ.
4-5 ತಗೊಂಡು ಅಷ್ಟು ವರ್ಷದಿಂದ ಹೋಗ್ತಾ ಇವತ್ತು ನೋಡಲೇ ಭೂಮಿಕಾ ನಮಸ್ಕಾರ ಮಾಡ್ಕೋ. ಯಾರನ್ನ ಗೈಸ್ ಇಲ್ಲೊಂದು ಹಸು ಇದ್ರೆ ನಮ್ಮ ಹಸು ನೋಡಿ ಇಲ್ಲಿ ಹಸು ಹಸು ಓ ಎತ್ತಂತೆ ಅಲ್ಲೆಲ್ಲೆಲ್ಲಿ ಎತ್ತು ಬೆಂಕಿ ಹತ್ರ ಇಡಬೇಡಿ ಯಾವಾಗಲೇ ಎದ್ರುಕೊಳ್ಳೋದು. ಬಾವು ಬಂದ್ಬಿಟ್ರಿ ನಮಸ್ಕಾರ ಮಾಡ್ಕಪ್ಪ ಭಾವನಾ. ಬಸ್ಸನ್ನು ಬಾಳೆಹಣ್ಣು ಕೊಡಕ್ಕ ಒಂದು ಹಸುಗೆ ಬಾಳೆಹಣ್ಣು ಕೊಡಿ. ನಾನು ಕೊಡಲ್ಲ ಕೊಡು ಕೊಡು ನಿನ್ನ ಕೈ ಅಲ್ಲ ಅಣ್ಣನ ಕೈ ಕೊಡು ಹಾಕ್ತಾನೆ. ಕೊಡು ಶೋಭಾ ಗಂಧ ಕೊಡಿ. ಅಲ್ಲೊಂದು ಎತ್ತಂತ ಮ್ಯಾಕಿನೇ ಎತ್ತು ಮಾಡಿಬಿಟ್ಟು ಬೇಡ ಬೇಡ ಆಯ್ತು. ನಮಸ್ಕಾರ ಮಾಡ್ಕೊಳ್ರಲ್ಲ ಕೊಡವ ಏನಿಲ್ಲ ಹಿಂದ್ಗಡೆ ಬಾಲ ಈ ಕಡೆಯಿಂದ ಹೋಗಿ ಅಯ್ಯೋ ಮೇನ್ ತಲೆ ಮಾಡಬೇಕು ಮೇನ್ ತಲೆ ಮಾಡಬೇಕು. ಏ ಹಿಡ್ಕತಾರ ಇವ್ರು ಇವ್ರು ಹಿಡ್ಕತಾರ ಹೋದೆ ನಂಗೆ ಗೊತ್ತು. ಏ ಅದು ಸರಿ ಇಲ್ಲ, ಅದು ಆ ಹುಡ್ಗ ಸರಿ ಇಲ್ಲ ಅವನು. ಇವನೇನು ಇವನು ಇಲ್ಲಿ ನೋಡಿ ಮ್ಯಾಕ್ ಕೊಟ್ಟಾಯ್ತು. ಸ್ನೋಬೆಲ್ ಎಲ್ಲ ಕೊಟ್ವಿ. ಗುಂಡು ಗುಂಡು ಸ್ಪೀಡ್ ಅಲ್ಲ ದೊಡಮ್ಮ, ಅದು ಇರೋದೆ ಹಂಗೆ. ಅಯ್ಯೋಯ್ಯೋ ಯಾಕೆ ಅವಳೆ ಏನೋ ಕುಡ್ಕ ಬಂದಿರೋರ್ ತರ ಬಂದ. ಮ್ಯಾಕಿ ತಗೋ ಬಾಯ್ಲಿ. ಮ್ಯಾಕಿಂಗ್ ಮಾಡೋದ ಮ್ಯಾಕಿ ಬಾಯ್ಲಿ. ಮ್ಯಾಕಿ ತಗೋ. ಅಕ್ಕಂಗೆ ಮಾಡ್ತೀನಿ ಅಕ್ಕ. ಅವ್ರ ಗಂಡಗೆ ಹೇಳ್ತಾರೆ. ಬೈತಾರೆ. ಎಲ್ಲಿಗೆ ಮಾಡಿಕತ್ತೀರಾ? ನಾನೇ ಒಂದ್ಸತಿ ಮಾಡುತ್ತೇನೆ. ಏನು ಆಗಲ್ಲ ಅಲ್ವಾ ದೊಡಮ್ಮ? ವೈಬ್ರೇಷನ್ ಇಡ್ರ ಅಶ್ವಿತಂಗ್ ಮಾಡದ ಅವನ್ ತಲೆಗೆ ಮಾಡಿದೆ. ಇಟ್ಕೊಳ್ಳಿ. ಇಷ್ಟ ಆಗಿದೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ರಾತ್ರಿ ಆಗಿದೆ, ಈ ಹಬ್ಬ ಫುಲ್ ಚೆನ್ನಾಗಿತ್ತು, ಸಂಕ್ರಾಂತಿ ಹಬ್ಬ. ಆ್ಯಂಡ್ ಬೇರೆ ಬ್ಲಾಗಲ್ಲಿ ಸಿಗ್ತೀವಿ. ಬೈ ಬೈ, ಗುಡ್ ನೈಟ್.